ಈಗ ಶಾಸಕ ರಮೇಶ್ ಜಾರಕಿಹೊಳಿ ಮೊನ್ನೆ ಒಂದು ಮಾತನ್ನ ಹೇಳಿದರೆ, ಯತ್ನಾಳ್ ಅವರು ಒಂದಷ್ಟು ಮಾತನ್ನ ಕಡಿಮೆ ಮಾಡುತ್ತಿದ್ರೆ ಅನುಕೂಲ ಇರ್ತಿತ್ತು ಅನ್ನುವಂತಹ ರೀತಿಯಲ್ಲಿ, ಅಂದ್ರೆ ಅವರ ಮಾತು ಅವರಿಗೆ ಮುಳುವಾಯಿತು ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ ಒಪ್ತೀರಾ ನೀವು ಅದನ್ನು? ಇಡೀ ರಾಜ್ಯದ ಜನತೆ ಒಪ್ಪತ್ತೆ. ಇಡೀ ರಾಜ್ಯದ ಜನತೆ ಹಿಂದೂಗಳ ಪರವಾಗಿ ಧ್ವನಿ ಎತ್ತತಕ್ಕಂಥ ಏಕೈಕ ನಾಯಕ ಯತ್ನಾಳ್ ಅನ್ನೋದು ಕೂಡ ರಾಜ್ಯ ಒಪ್ಪತ್ತೆ, ನಾವು ಒಪ್ತೀವಿ. ಅದೇ ರೀತಿ ಕೆಲವೊಂದು ಮಾತುಗಳು ಅವರ ನಾಯಕತ್ವಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ, ಹಾಗಾಗಿ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಅವರ ಉದ್ದೇಶ ಅಷ್ಟೇ. ನೀವು ಕೂಡ ಅದೇ ಸಲಹೆಯನ್ನು ಕೊಡ್ತಾರೆ ಯತ್ನಾಳ್ ಅವರಿಗೆ? ಸಲಹೆ ಕೊಡೋ ಅಷ್ಟು ದೊಡ್ಡವನಲ್ಲ, ಆದರೆ ಅವರ ಭವಿಷ್ಯದ ದೃಷ್ಟಿಯಿಂದ ಅವ್ರಿಗೆ ಸ್ವಲ್ಪ ತಮ್ಮ ಮಾತಿನಲ್ಲಿ ಏನು ಉದ್ವೇಗವನ್ನು ಕಡಿಮೆ ಮಾಡಿಕೊಂಡ್ರೆ ಅವರ ಒಂದು ಭವಿಷ್ಯಕ್ಕೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಜೆಪಿ ಜನಾಕ್ರೋಶ ಯಾತ್ರೆ ರಾಜ್ಯಾದ್ಯಂತ ನಡೀತಾ ಇದೆ, ನೀವು ಕೂಡ ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಳ್ತಾ? ನಾನು ಮೊದಲನೇ ದಿನಾನು ಭಾಗವಹಿಸಿದ್ದೀನಿ. ದಾವಣಗೆರೆಗೆ ನಮ್ಮ ಭಾಗದಲ್ಲಿ ಯಾತ್ರೆ ಬಂದಂಥ ಸಂದರ್ಭದಲ್ಲಿ ನಾನು ಇರ್ತೀನಿ. ಈಗ ಶಾಸಕ ರಮೇಶ್ ಜಾರಕಿಹೊಳಿ ಮೊನ್ನೆ ಒಂದು ಮಾತನ್ನ ಹೇಳಿದರೆ, ಯತ್ನಾಳ್ ಅವರು ಒಂದಷ್ಟು ಮಾತನ್ನ ಕಡಿಮೆ ಮಾಡುತ್ತಿದ್ರೆ ಅನುಕೂಲ ಇರ್ತಿತ್ತು ಅನ್ನುವಂತಹ ರೀತಿಯಲ್ಲಿ, ಅಂದ್ರೆ ಅವರ ಮಾತು ಅವರಿಗೆ ಮುಳುವಾಯಿತು ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ ಒಪ್ತೀರಾ ನೀವು ಅದನ್ನು? ಇಡೀ ರಾಜ್ಯದ ಜನತೆ ಒಪ್ಪತ್ತೆ. ಇಡೀ ರಾಜ್ಯದ ಜನತೆ ಹಿಂದೂಗಳ ಪರವಾಗಿ ಧ್ವನಿ ಎತ್ತತಕ್ಕಂಥ ಏಕೈಕ ನಾಯಕ ಯತ್ನಾಳ್ ಅನ್ನೋದು ಕೂಡ ರಾಜ್ಯ ಒಪ್ಪತ್ತೆ, ನಾವು ಒಪ್ತೀವಿ. ಅದೇ ರೀತಿ ಕೆಲವೊಂದು ಮಾತುಗಳು ಅವರ ನಾಯಕತ್ವಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ, ಹಾಗಾಗಿ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಅವರ ಉದ್ದೇಶ ಅಷ್ಟೇ. ನೀವು ಕೂಡ ಅದೇ ಸಲಹೆಯನ್ನು ಕೊಡ್ತಾರೆ ಯತ್ನಾಳ್ ಅವರಿಗೆ? ಸಲಹೆ ಕೊಡೋ ಅಷ್ಟು ದೊಡ್ಡವನಲ್ಲ, ಆದರೆ ಅವರ ಭವಿಷ್ಯದ ದೃಷ್ಟಿಯಿಂದ ಅವ್ರಿಗೆ ಸ್ವಲ್ಪ ತಮ್ಮ ಮಾತಿನಲ್ಲಿ ಏನು ಉದ್ವೇಗವನ್ನು ಕಡಿಮೆ ಮಾಡಿಕೊಂಡ್ರೆ ಅವರ ಒಂದು ಭವಿಷ್ಯಕ್ಕೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಜೆಪಿ ಜನಾಕ್ರೋಶ ಯಾತ್ರೆ ರಾಜ್ಯಾದ್ಯಂತ ನಡೀತಾ ಇದೆ, ನೀವು ಕೂಡ ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಳ್ತಾ? ನಾನು ಮೊದಲನೇ ದಿನಾನು ಭಾಗವಹಿಸಿದ್ದೀನಿ. ದಾವಣಗೆರೆಗೆ ನಮ್ಮ ಭಾಗದಲ್ಲಿ ಯಾತ್ರೆ ಬಂದಂಥ ಸಂದರ್ಭದಲ್ಲಿ ನಾನು ಇರ್ತೀನಿ. ಧನ್ಯವಾದ. ಇದಿಷ್ಟು ಹರಿಹರ ಶಾಸಕ ಬಿ ಪಿ ಹರೀಶ್ವರ ಮಂತ್ರಿಗಳು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನಡಿಕ, TV9 ಬೆಂಗಳೂರು.